ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಬಂದಿರುವಂತಹ ಜನರೆಲ್ಲರೂ ಊರಿಗೆ ಹೋಗುತ್ತಿರುತ್ತಾರೆ. ಆಗ ಅಪ್ಪಿ ಮತ್ತು ಚಿನ್ನು ಎಲ್ಲರನ್ನು ಮಾತನಾಡಿಸಿ ಅವರನ್ನು ಕಳಿಸಿಕೊಡುತ್ತಾರೆ. ನಂತರ ಅವರು ಸಹ ಊಟಕ್ಕೆ ಕೂರುತ್ತಾರೆ. ಚಿನ್ನು ಆರಾಮಾಗಿ ಊಟ ಮಾಡುತ್ತಿರುತ್ತಾನೆ. ಆದರೆ ಅಪ್ಪಿಗೆ ಊಟ ಸೇರುತ್ತಿರಲಿಲ್ಲ. ಬಂದವರ ದೃಷ್ಟಿ ಹೆಚ್ಚಾಗಿ ಅಪ್ಪಿ ಊಟನೇ ಮಾಡಲೇ ಇಲ್ಲ. ಚಿನ್ನು ಊಟ ಮುಗಿದ ಮೇಲೆ ಅಪ್ಪಿ ಕೂಡ ಮೇಲೆದ್ದೇಳುತ್ತಾಳೆ. ಚಿನ್ನು ಕೈ ತೊಳೆದು ಅವನ ಫ್ರೆಂಡ್ ಜೊತೆ ಮಾತನಾಡುತ್ತಾ ಕೂತಿರುತ್ತಾನೆ. ಹಾಗೆ ಸಂಜೆ ಆಗಿರುತ್ತದೆ. ಸಂಜೆ ಆಗುತ್ತಿರಬೇಕಾದರೆ ನಾನು ಹೊರಡುತ್ತೇನೆ ಎಂದು ಅಪ್ಪಿಯ ಮನೆಯವರಿಗೆ ಹೇಳಿ ನಿಮ್ಮ ಅಪ್ಪಿಯನ್ನು ಕರೆಯುತ್ತೀರಾ ಎಂದು ಹೇಳುತ್ತಾನೆ. ಆಗ ಅಪ್ಪಿಯ ಅಜ್ಜಿ ಬಂದು ಚಿನ್ನು ನಿನ್ನನ್ನು ಕರೀತಾ ಇದ್ದಾನೆ ಎಂದು ಹೇಳುತ್ತಾರೆ. ಆಗ ಹೊರಗಡೆ ಇದ್ದಂಥ ರೂಮಿಗೆ ಅಪ್ಪಿ ಬರುತ್ತಾಳೆ. ಅಲ್ಲಿ ಚಿನ್ನು ಕೂಡ ಇರುತ್ತಾನೆ. ಆದರೆ ಅಪ್ಪಿ ಸ್ವಲ್ಪ ಭಯ ಆತಂಕವನ್ನು ಹೊಂದಿರುತ್ತಾಳೆ. ಏಕೆಂದರೆ ಅಂದೇ ಮೊದಲು ಚಿನ್ನುವನ್ನು ನೋಡಿರುವುದು, ಅದೇ ಮೊದಲು ಚಿನ್ನುವನ್ನು ಮಾತನಾಡಿಸಲು ಬಂದಿರುತ್ತಾಳೆ. ಹಾಗಾಗಿ ಸ್ವಲ್ಪ ಗಾಬರಿ ಆತಂಕ ತುಂಬಾ ಇರುತ್ತದೆ. ಆದರೆ ಚಿನ್ನುಗೆ ಭಯ ಆತಂಕಕ್ಕಿಂತ ಸ್ವಲ್ಪ ಸಂಕೋಚವಿರುತ್ತದೆ. ಮೊದಲ ಭೇಟಿಯಾಗಿರುತ್ತದೆ. ಚಿನ್ನು ಮೊದಲಿಗೆ ಮಾತನಾಡುತ್ತಾ ಹಾಯ್, ನಾನಂದರೆ ನಿಮಗಿಷ್ಟನಾ ಅಪ್ಪಿ? ಅದಕ್ಕೆ ಮೆಲುಧ್ವನಿಯಲ್ಲಿ ಹ್ಞೂ ಎನ್ನುತ್ತಾಳೆ. ಚಿನ್ನು ಅಪ್ಪಿಗೆ ಎಂದು ಒಂದು ಗಿಫ್ಟ್ ತಂದಿರುತ್ತಾನೆ. ಅದನ್ನು ಅಪ್ಪಿಗೆ ಕೊಡುತ್ತಾನೆ. ಅಪ್ಪಿ ಅದನ್ನು ಅಲ್ಲೇ ಓಪನ್ ಮಾಡ್ತಾ ಇರಬೇಕಾದರೆ ಅವಳಿಗೆ ಭಯ, ಓಪನ್ ಕೂಡ ಮಾಡಕ್ಕೆ ಬಿಡಲ್ಲ. ಹಾಗಾಗಿ ಚಿನ್ನು ತಾನೇ ಆ ಗಿಫ್ಟನ್ನು ಓಪನ್ ಮಾಡಿ ಕೊಡುತ್ತಾನೆ. ಏನು ಅಂತ ಅಂದರೆ ಅದು ಅಪ್ಪಿಯ ಜೊತೆಯಲ್ಲಿ ಮಾತನಾಡಲು ಮೊಬೈಲ್ ಆಗಿರುತ್ತದೆ. ಸರಿ ಎಂದು ಅಪ್ಪಿ ಅಲ್ಲಿಂದ ಹೊರಡುತ್ತಿರುತ್ತಾಳೆ. ಆಗ ಚಿನ್ನು 1 ನಿಮಿಷ ಇರಿ. ಅದಕ್ಕೆ ಅಪ್ಪಿ ಯಾಕೆ? ಚಿನ್ನು ಒಂದು ಸೆಲ್ಫಿ ತಗೊಳ್ಳುವ. ಸರಿ ಎಂದು ಅಪ್ಪಿ ಒಂದು ಸೆಲ್ಫಿ ತೆಗೆದುಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಹಾಗಾಗಿ ಚಿನ್ನು ಅಪ್ಪಿಯ ಮನೆಯವರಿಗೆ ಅಪ್ಪಿಗೂ ಕೂಡ ಬಾಯ್ ಮಾಡಿ ಅಲ್ಲಿಂದ ಊರಿಗೆ ಹೊರಟು ಅವನು ಕೆಲಸಕ್ಕೆ ಹೋಗಲು ಬ್ಯಾಗ್ ಪ್ಯಾಕ್ ಮಾಡುತ್ತಿರುತ್ತಾನೆ. ಹಾಗೆ ಸ್ವಲ್ಪ ಅಪ್ಪ ಅಮ್ಮ ತಂಗಿಯ ಜೊತೆ ಮಾತನಾಡುತ್ತಾ ಸಮಯ ಓದುವುದೇ ಗೊತ್ತಾಗುವುದಿಲ್ಲ. ರಾತ್ರಿ 7 ಗಂಟೆ ಆಗುತ್ತದೆ. ಆಗ ಚಿನ್ನು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಬೆಂಗಳೂರಿಗೆ ಬಸ್ ಹತ್ತುತ್ತಾನೆ. ಇದರ ಮಧ್ಯದಲ್ಲಿ ಚಿನ್ನು ಕೊಡಿಸಿದಂತಹ ಹೊಸ ಫೋನನ್ನು ಅಪ್ಪಿಯ ಅಣ್ಣ ಓಪನ್ ಮಾಡಿ ಅದಕ್ಕೆ ಸಿಮ್ ಕಾರ್ಡ್ ಹಾಕಿ ಚಿನ್ನುಗೆ ಹಾಯ್ ಎಂದು ಮೆಸೇಜ್ ಮಾಡುತ್ತಾನೆ. ಚಿನ್ನುಗೆ ಇದು ಅಪ್ಪಿಯೇ ಮಾಡಿರುವುದು ಎಂದು ಹಲೋ ಎಂದು ವಾಪಸ್ ರಿಪ್ಲೈ ಕಳಿಸುತ್ತಾನೆ. ಆದರೆ ಇತ್ತ ಅಪ್ಪಿ ಅಣ್ಣ ಹಾಯ್ ಎಂದು ಕಳಿಸಿದ ಮೆಸೇಜ್ ಡಿಲೀಟ್ ಮಾಡಿರುತ್ತಾನೆ. ಅಪ್ಪಿಗೆ ಈ ವಿಷಯ ಗೊತ್ತಿಲ್ಲದೆ ಚಿನ್ನು ಹಲೋ ಎಂದು ಮೆಸೇಜ್ ಮಾಡಿದ್ದಾನೆಂದು ತಿಳಿದುಕೊಳ್ಳುತ್ತಾಳೆ. ಈ ಕಡೆಯಿಂದ ಅಪ್ಪಿ ಕೂಡ ಹಾಯ್ ಎಂದು ಮೆಸೇಜ್ ಮಾಡುತ್ತಾಳೆ. ಚಿನ್ನು ಊಟ ಆಯ್ತಾ ಎಂದು ಕೇಳುತ್ತಾನೆ. ಅಪ್ಪಿ ಇನ್ನೂ ಇಲ್ಲ, ನಿಮ್ದಾಯ್ತಾ? ನಂದೂ ಇನ್ನೂ ಇಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಫ್ಲೈಟ್ ಇದೆ ನನಗೆ. ಇವತ್ತು ರಾತ್ರಿನೇ ನಮ್ಮ ಹತ್ತಿರದ ರಿಲೇಟಿವ್ಸ್ ಮನೆಯಲ್ಲಿ ಹೋಗಿ ಇರುತ್ತೇನೆ. ಸರಿ ಎಂದು ಮೆಸೇಜ್ ಮಾಡುವುದನ್ನು ಅಪ್ಪಿ ನಿಲ್ಲಿಸುತ್ತಾಳೆ. ಆದರೆ ಅಪ್ಪಿಯ ಮನೆಯಲ್ಲಿ ಅಪ್ಪಿ ಅಣ್ಣ ಮತ್ತು ಅಜ್ಜಿ ಸುಮ್ಮನಿರುವುದಿಲ್ಲ. ಒಂದು ಫೋನ್ ಮಾಡಿ ಮಾತಾಡಿಸು, ಎಲ್ಲಿದ್ದೀರಾ ಅಂತ ಕೇಳು ಅಂತ ತುಂಬ ಹಿಂಸೆ ಕೊಡುತ್ತಾರೆ. ಸರಿ ಎಂದು ಅಪ್ಪಿ ಚಿನ್ನುಗೆ ಫೋನ್ ಮಾಡಿ ಹಲೋ ಎಲ್ಲಿದ್ದೀರಾ ಎಂದು ಕೇಳುತ್ತಾಳೆ. ನಾನು ಇವಾಗ ಬೆಂಗಳೂರಿನ ಹತ್ತಿರ ಹೋಗುತ್ತಾ ಇದ್ದೇನೆ ಎನ್ನುತ್ತಾನೆ. ಊಟ ಆಯ್ತಾ ಅಂತ ಕೇಳ್ತಾಳಪ್ಪಿ. ಅದಕ್ಕೆ ಚಿನ್ನು ಇನ್ನೂ ಇಲ್ಲ, ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿ ಅಲ್ಲೇ ಊಟ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಅಪ್ಪಿ ಸರಿ ಎಂದು ಫೋನ್ ಕಟ್ ಮಾಡಿ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾಳೆ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ.